ಯಾರು ಎಲ್ಲೇ ಹೋದ್ರು ಡಿ ಬಾಸ್ ಅಂತ ಕೂಗ್ರೆ ಕೆಲವ್ರಿಗೆ ತಿಕ್ಕ ಹುಡ್ಗೋಗುತ್ತೆ. ಆದ್ರೆ ಫಸ್ಟ್ ಅಲ್ಲಿ ಹೆಂಗೆ ಅವ್ರ ಬಗ್ಗೆ ಮಾತಾಡ್ತಿದ್ರು ಅನ್ನೋದು ಸ್ವಲ್ಪ ಕೇಳ್ಕೊ ಬನ್ನಿ ಪ್ಲೀಸ್. ವಿಜಿ ಮಾತಾಡ್ತಿದ್ದಾರೆ ನಿಮ್ ಜೊತೆಗೆ. ಈಗ ಮಾತುಕತೆ ನಡೆಯೋದು ಶುರುವಾಯ್ತು ಭೀಮಾತಿರದ್ದು. ಈ ಮಧ್ಯೆ ದುನಿಯಾ ವಿಜಿ ಅವರು ಟಿವಿಗೆ ಹೋಗಿ ಕೂತಿರ್ಬೇಕಿರಿ, ಯಾವ್ದೋ ನ್ಯೂಸ್ ಚಾನಲ್ ಅಲ್ಲಿ ಮಾತಾಡಿದಂತ ವಿಷಯ ಅದು. ಓಕೆ, ಅವಾಗ ಬಾಸ್ ಹೇಳ್ತಾರೆ ಹೇಳ್ಚಿನ ಅಂತ ಹೇಳ್ತಾರೆ ಡಿ ಬಾಸ್. ಓಕೆನಾ, ಇತ್ತೀಚೆಗೆ ಯಾವ್ದೋ ಒಂದು ಸೇಮ್ ವೇದಿಕೆ ಮೇಲೆ ಹೋದಾಗ ದುನಿಯಾ ವಿಜಿ ಅವರು ನಡ್ಕೊಂಡಿರೋ ರೀತಿ ಬಾಸ್ ಬಗ್ಗೆ ಸ್ವಲ್ಪ ನೋಡ್ಕೊ ಬನ್ನಿ. ನೋಡಿದ್ರೆ ಅಲ್ವಾ ಎಲ್ಲರೂ ದುನಿಯಾ ವಿಜಿ ಅವರು ಸ್ಟೇಜ್ ಮೇಲೆ ಇರ್ಬೇಕಿದ್ರೆ ಡಿ ಬಾಸ್ ಅಂದಾಗ ಅಂತ ಅಂದ್ಬಿಟ್ಟು ಹಿಂಗ್ ಅಂತಾರೆ. ಏನ್ ಅರ್ಥ ದುನಿಯಾ ವಿಜಿ ಅವರೇ? ಸ್ವಲ್ಪ ಸೆನ್ಸ್ ಇಟ್ಕೋಬೇಕು ತಾನೇ ನೀವು. ನಿಮ್ಗೆ ಫ್ಯಾನ್ ಬೇಸ್ ಇಲ್ಲ ಅಂದ್ರೆ ಬಿಟ್ಬಿಡ್ರಿ ಮರೇರೆ. ಆದ್ರೆ ಒಬ್ರಿಗೆ ಫ್ಯಾನ್ ಬೇಸ್ ಇದೆ ಅಂದಾಗ ಅಟ್ಲೀಸ್ಟ್ ಡಿ ಬಾಸ್ ಅಂತಂದಾಗ ಅವ್ರದಾದಂತ ಫ್ಯಾನ್ಸ್ ಗಳು ಇರ್ತಾರೆ. ನಿಮ್ ಫ್ಯಾನ್ ಗಳು ನಿಮ್ಗೆ ಕರಿತಾರೆ ತಾನೆ, ದುನಿಯಾ ವಿಜಿ ಸರ್ ಅಂತ ಕರಿತಾರೆ ತಾನೆ. ಅದ್ರಲ್ಲಿ ಏನು ಡಿ ಬಾಸ್ ಸರ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆಲ್ಲ ಯಾಕೆ ಊರಿಗಳು, ಯಾಕೆ ಮೆಣಸಿಗೆ ಇಕ್ಕ ಬಂದಿರ್ತೀರಾ ಸ್ಟೇಜ್ ಮೇಲೆ ಬಂದಾಗ? ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡಿ ಸರಿನಾ? ಅದನ್ನ ಬಿಟ್ಬಿಟ್ಟು ಸುಮ್ನೆ ಏನೇನೋ ಮಾಡ್ಬೇಡಿ. ನೀವು ಒಂದೇ ಇದ್ರಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಇರುವಂತವ್ರು, ನಿಮ್ಮಂತವ್ರಿಗೆ ಹಂಗೆ ಅಂದ್ಮೇಲೆ ನಮ್ಮಂತವ್ರು ಬಡ ಮಕ್ಳು ಸುಧಾ ಕೂಡ ನೋಡಿ ಡಿ ಬಾಸ್ ಅಂತ ಹಾಕಿಸ್ಕೊತೀವಿ. ಯಾಕೆ ಗೊತ್ತಾ? ನಮ್ಮ ಸ್ಯಾಂಡಲ್ವುಡ್ ಅವರು ಅಂತ ಹೇಳಿ ಅವ್ರು ಮಾಡಿದಂತ ದಾನ ಧರ್ಮ ಎಷ್ಟಿದೆ ಅನ್ನೋದು ನಿಮ್ಗೆ ಏನ್ರಿ ಗೊತ್ತಿರುತ್ತೆ. ಕಣ್ಣು ಬಟ್ಟೆ ಕಟ್ಕೊಂಡಂಗಿರ್ತೀರಾ ನೀವುಗಳು ಸರಿನಾ? ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡಿ ದಯವಿಟ್ಟು. ಸ್ಟೇಜ್ ಮೇಲೆ ಹೋದಾಗ ನಿಮ್ಮ ತನ ಅನ್ನೋದನ್ನ ನೀವು ಕಳ್ಕೊಳಕ್ ಹೋಗ್ಬೇಡಿ ಸರಿನಾ? ನಿಮ್ ತನ ಏನಿದೆ ಅದನ್ನ ನೀವು ಉಳಿಸ್ಕೊಳಕ್ ಕಲ್ತ್ಕೊಳ್ಳಿ. ಅದನ್ನ ಬಿಟ್ಟು ಸುಮ್ನೆ ಏನೇನೋ ಮಾಡ್ಕೊಂಡೆಲ್ಲ ಬರಬೇಡಿ. ಅಷ್ಟು ಕೆಟ್ಟದಾಗೆಲ್ಲ ಬಿಹೇವ್ ಮಾಡೋದೇನು ಅವಶ್ಯಕತೆ ಇಲ್ಲ ಮಾರಾಯ. ಅವರಿಂದಾಗಿ ಡಿ ಬಾಸ್ ಇಂದಾಗಿ ಎಷ್ಟು ಜನ ಬೀದಿಗೆ ಬಿದ್ದಿದ್ದಾರೆ ಅನ್ನೋದು ಗೊತ್ತಾ? ಅವ್ರ ಫಿಲಿಂ ಶೂಟಿಂಗ್ ಇಲ್ದಾನೆ ಒಟ್ಟಾಗ ಅನ್ನ ಇಲ್ದಾನೆ ಗೊತ್ತಾ ನಿಮ್ಗೆ? ಎಷ್ಟು ಫ್ಯಾಮಿಲಿ ಬೀದಿಲ್ ಬಿದ್ದಿದೆ ಅಂತ. ಅದೇ ಡಿ ಬಾಸ್ ಇದ್ದೀರಾ ಯಾವ ಫ್ಯಾಮಿಲಿನೂ ಕೂಡ ಬೀದಿಗೆ ಬಿಡ್ತಿರಲಿಲ್ಲ. ಅವ್ರಿಂದ ಎಷ್ಟು ಜನಕ್ಕೆ ಅನ್ನ ಇಲ್ಲ ಅನ್ನೋದು ನಿಮ್ ಸೆನ್ಸ್ ಇರ್ಲಿ ತಲೆಯಲ್ಲಿ ಸರಿನಾ? ಮಾಡಬಾರ್ದೇನ್ ಪ್ರಪಂಚದ ಮೇಲೆ ಯಾರು ಮಾಡಿಲ್ಲ. ಸಾಬೀತಿ ಆಗದೆ ಯಾಕೆ ಎಲ್ಲ ಇಷ್ಟೊಂದು ದುಸ್ಮಾನ್ ಮಾಡ್ತಾ ಇದೀರಾ? ಸಾಬೀತಾದಾಗ ನೋಡ್ಕೊಳ್ಳೋಣ. ಸುಮ್ನೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತೀರಾ? ಜೊತೆಲಿರೋ ನೀವೇ ನೆಟ್ಟಿದಾರ್ಕಿಲ್ಲ ಅಂತಂದಾಗ ಬೇರೆ ರಾಜ್ಯದವ್ರು ಬರ್ತಾರೇನ್ರಿ? ಹೋಗ್ರಿ ತೆಲುಗು ತಮಿಳ ನೋಡೋಗ್ರಿ, ಒಬ್ರಿಗೊಬ್ರು ಬಿಟ್ಕೊಡೋದಿಲ್ಲ ಏನೇ ಆದ್ರೂ. ನೀವುಗಳಿದ್ದೀರಾ ನಮ್ ಕರ್ಮ. ಸುದೀಪ್ ಅಣ್ಣ ದಯವಿಟ್ಟು ನಾನು ಹೇಳೋದು ಇಷ್ಟೇ ಅಣ್ಣ, ಅವ್ರು ತಪ್ಪು ಮಾಡಿದಾರ ಇಲ್ಲ ನಿಜ ಗೊತ್ತಿಲ್ಲ ಅಣ್ಣ ನನಗೆ. ದಯವಿಟ್ಟು ನಿಮ್ ಮೊದ್ಲೇ ತರ ಯಾವ ತರ ಫ್ರೆಂಡ್ಶಿಪ್ ಇತ್ತು ಆ ರೀತಿ ಫ್ರೆಂಡ್ಶಿಪ್ ಇರ್ಬೇಕಣ್ಣ. ಯಾವ್ದೋ ಒಂದು ಘಟನೆ ನಡೆದೋಗಿದೆ, ನಡಿಬಾರ್ದಿತ್ತು ನಡೆದೋಗಿದೆ. ಅಂದೊಂದ್ ದಿವಸದಲ್ಲಿ ನಿಮ್ಮ ಮಾತುಕತೆ ಮಧ್ಯದಲ್ಲಿ ಆಯ್ತಾ ಇಬ್ರಲ್ಲಿ ಯಾವ ತಪ್ಪು ಮಾಡಿದಾರೆ ಗೊತ್ತಿಲ್ಲ ಅಣ್ಣ, ಗಂಡ ಹೆಂಡ್ತಿಲಿ. ಪ್ಲೀಸ್ ಅಣ್ಣ ದಯವಿಟ್ಟು ಮತ್ತೆ ಮಾತಾಡಿ. ಮತ್ತೆ ನೀವು ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ದರ್ಶನ್ ಮತ್ತೆ ನೀವಿಬ್ರು ಮಿಂಚ್ಬೇಕು ಸುದೀಪಣ್ಣ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಸುದೀಪಣ್ಣ. ನಾನು ಒಬ್ಳದಲ್ಲ ಅಣ್ಣ ಆಸೆ ಇದು, ಬಹಳ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಆಸೆ ಇದೆ ಅಣ್ಣ. ಮತ್ತೆ ನೀವಿಬ್ರು ಜೊತೆ ಇರ್ಬೇಕು, ಕಿಚ್ಚ ದಚ್ಚು ಇಬ್ರು ಜೊತೆಲಿ ಒಂದು ಮೂವಿ ಮಾಡ್ಬೇಕು ಅನ್ನೋದು ಮಹದಾಸೆ ಅಣ್ಣ ಬಡವ್ರದು. ಅಣ್ಣ ನೆರವೇರ್ಸಣ್ಣ ಪ್ಲೀಸ್ ಅಣ್ಣ. ಬಿಗ್ ಬಾಸ್ ಅಲ್ಲಿ ಸಕಲ ಮಾತಾಡ್ತಾ ಇದ್ರೆ ತುಂಬಾ ಖುಷಿ ಆಯ್ತಣ್ಣ. ಆಕ್ಚುಲಿ ನಿಮ್ಗೆ ನನ್ನ ವಿಡಿಯೋ ತಲುಪುತ್ತಿಲ್ಲ ಗೊತ್ತಿಲ್ಲ ಅಣ್ಣ. ನನ್ನ ಅಣ್ಣ ಕಿಚ್ಚ ಅಂತ ಹಾಕಿಸ್ಕೊಂಡಿದೀನಿ. ನಂಗೆ ನೀವು ಅದು ತುಂಬಾ ಇಷ್ಟ ಅಣ್ಣ. ನಾನು ನಿಮ್ಮನ್ನ ರೈಟ್ ಸೈಡ್ ಕೈಲಿ ಹಾಕಿಸ್ಕೊಂಡಿದ್ದೀನಿ, ದರ್ಶನ ಲೆಫ್ಟ್ ಸೈಡ್ ಅಲ್ಲಿ ಹಾಕಿಸ್ಕೊಂಡಿದ್ದೀನಿ. ನಂಗೆ ನೀವು ಇಬ್ರು ಅದೇ ಪ್ರಾಣ ಅಣ್ಣ. ನಂಗೆ ತುಂಬಾ ಇಷ್ಟ ಅಣ್ಣ ಲೈಫಲ್ಲಿ. ನಂಗೆ ಸಖತ್ ಖುಷಿ ಆಗುತ್ತೆ ಆಕ್ಚುಲಿ ನೀವು ನನ್ನ ಅಣ್ಣ ಅಂತ ಹೇಳ್ಕೊಳ್ಳಿಕ್ಕೆ. ನಾನೇ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಬಿಗ್ ಬಾಸ್ ಅಲ್ಲಿ ದೇವ ಬಿಡಿಸಿರೋದಕ್ಕೆ ಇವತ್ತು ಅವ್ರಿಗೆ. ಪ್ರವೀಣ್ ನಾಳೆ ಬೆಳಗ್ಗೆ ನಿಮ್ ಹುಡುಗಿ ಜೊತೆ ಜಂಪ್ ಆಗ್ತಿದೆ ಅಂತೆ, ಏನ್ ಸಮಾಚಾರ? ಅದು ಬರೀ ಕುಂಟೆ ಪಿಲ್ಲೆ ಆಡಕ್ಕಷ್ಟೇ. ಪಕ್ಕದೋಣಿ ಕರ್ಕೊಂಡು ಹೋಗ್ತಿರೋದಷ್ಟೇ. ನಾನು ಎಲ್ಲೋ ದೂರ ಜಂಪ್ ಆಗ್ತಿಲ್ಲ. ಆಡದ್ಮೇಲೆ ಕರ್ಕೊಂಡು ಹೋಗಿ ಸೇಫ್ ಆಗಿ ಅವ್ರ ಮನಿ ಹತ್ರನೇ ಬಿಡ್ತೀನಿ ಹುಷಾರಾಗಿ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಲ್ಲಿ ಯಾರೋ ಬಂದಂಗಾದ್ರು ನೋಡು, ಅಲ್ಲಿ ಸಂದೇಗಿಂದ ಬಂದ್ರು ನೋಡು. ಮೋಸ್ಟ್ಲಿ ನಿನ್ ಗಂಡ ಅನ್ಸುತ್ತೆ. ಮೊಬೈಲ್ ಆಫ್ ಮಾಡಿ ಒಳಗೋಗ್ ಬೇಗ. ಓದ್ಲು ಗಂಡ ಅಂದ್ರೆ ಭಯ ಭಕ್ತಿ ಜಾಸ್ತಿ ಇವಳಿಗೆ ಸ್ವಲ್ಪ, ಅದಕ್ಕೆ ಎದುರ್ತಾಳೆ ಪಿಸರಿ. ಕಣ್ ಮುಚ್ಚಿದ್ರು ಗೌಡ, ಕಣ್ ತೆಗೆದ್ರು ಗೌಡ, ಮಲಗಿದ್ರು ಗೌಡ, ಬಾಯಲ್ಲಿಟ್ರು ಗೌಡ, ಕೈಯಲ್ಲಿ ಕೊಟ್ರು ಗೌಡ, ಬೊಕ್ಸಿಟ್ರು ಗೌಡ, ಮಲ್ಕೊಂಡು ಎಲ್ಲ ಆದ್ಮೇಲೆ ಎದ್ರು ಗೌಡ, ಹಾಕೊಂಡ್ ನಿನ್ ಸರಿ ಚಪಾತಿ ತಡ್ದಂಗ್ ತಟ್ಟಿದ್ರು ಗೌಡ, ಯಪ್ಪ ಓವರಾಲ್ ಆಗಿ ಎಲ್ಲೆಲ್ಲೂ ಗೌಡ. ಯಪ್ಪ ಅಂತದ್ ಏನ್ ಮಾಡಿಯೋ ಗೌಡ? ನಿಂತ್ರು ನೀನೆ, ಕುಂತ್ರು ನೀನೆ, ತಟ್ಟಿದ್ರು ನೀನೆ ಅಂತೆ. ನಿನ್ನ ಆ ಪರಿ ನೆನ್ಸಕ್ ಕುಂತಾನಂತಂದ್ರೆ ನೀನ್ ಇನ್ನೊಂದ್ಸರ್ತಿ ಹೋಗಿ ಸುಧಾರ್ಸ್ ಬರ್ಬೇಕಾತಗ. ಮತ್ ಜಾಸ್ತಿ ಸಲಿಗೆ ಕೊಡಕ್ ಹೋಗ್ಬೇಡ, ಕೋಲಾಟ ಆದ್ರೆ ಕಷ್ಟ. ಕಾಕ್ರೋಚ್ ಸುದಿ ಸ್ವಲ್ಪ ಈ ಆಂಟಿಗಳಿಗೆ ಬಕೆಟ್ ಹಿಡಿಯೋದನ್ನ ಬಿಟ್ರೆ ನನ್ನ ಪ್ರಕಾರ ನೀನ್ ಜೀವನದಲ್ಲೂ ಮುಂದೆ ಬರ್ತೀಯಾ, ಬಿಗ್ ಬಾಸ್ ಅಲ್ಲೂ ಮುಂದೆ ಬರ್ತೀಯಾ, ಗೆಲ್ಲೋ ಸಾಧ್ಯತೆನೂ ಕೂಡ ಇದೆ. ನನ್ನ ಜೊತೆ ಇದ್ದಾರೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅಲ್ಲ ಇನ್ನೊಂದು ಮುಂದೆ ಹೇಳಿ. ಅಲ್ಲಿ ಮೂಡಿದ ಪ್ರಾಣದಂತೆ ಚೇತನವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಸೂಪರ್, ಲವ್ ಯು. ಚೆನ್ನಾಗಿದೆ, ನೀವು ಜಾಸ್ತಿ ಬೆಳೀರಿ, ಇನ್ನು ದೊಡ್ಡ ಬರ್ತದೆ, ದೊಡ್ಡದಾಗಿ ಬನ್ನಿ. ಖುಷಿ ಆಯ್ತು ನಿಮ್ ಜೊತೆ ಸೇರಿ.
ಆಯ್ತಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಫಾಲೋ ಮಾಡಿ ಇಬ್ರಿಗೂ. ನನಗೂ ಹೌದು. ಕಪ್ಪೆ ಕಿಪ್ಪಿ ಕಿರಿ ನನ್ನಲ್ಲೋ ನೀನೇನು ಮಾಡಕ್ಕಾಗಲ್ಲ. ಬತ್ತೀಯಾ ಹೆಂಗಿದೀವಿ ಕಪಲ್ಸ್, ರೀಲ್ಸ್ ಕಪಲ್ಸ್? ಪರವಾಗಿದೆ. ನಿಮ್ದೇ ಹವಾ. ವಾವ್ ವಾವ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಇದೆಲ್ಲ ಏನೋ ಸುಖ ಇದೆ. ಏನ್ ಹೇಳ್ತಾ ಇದೆ ಮಗು? ಸದಿಯಾ ಏನ್ ಗೊತ್ತಾ? ಗೊತ್ತಿಲ್ಲ ಹೇಳು. ತಿಕ್ಕ ಕೊಡ್ತಾ ಇದ್ಯಾ? ಒಂದ್ಸಲಿ ತಿಕ್ಕ ಕೊಡು. ಸರಿ ಬಾ ತಗೋ. ಒನ್ ನೈಟ್ಗೆ ಎಷ್ಟು ಚಾರ್ಜ್ ಮಾಡ್ತದೆ? 15,000 ನಿನ್ಗೋಸ್ಕರ 10% ಡಿಸ್ಕೌಂಟ್ ಅಕ್ಕೇನು ಹೊಡೆದ್ ಬಿಡು, ಗಜ ಗಜ ಮಾಡಿ ಎದ್ದು ಬಿಡು. ಎಷ್ಟು ಗಲೀಜ್ ಗಲೀಜ್ ಕೆಟ್ಟ ತಕ್ಕ ಮೆಸೇಜ್ ಬರ್ತದೆ. ಅಯ್ಯೋ ನೀನ್ ಮೆಸೇಜ್ ಮಾಡಿರೋ ಬಗ್ಗೆ ಹೇಳ್ತಿದ್ಯಾ? ಎಲ್ಲಿ ನೀನ್ ನನ್ ತಿಕ್ಕನೆ ಕೇಳ್ತಿದ್ಯಾ ಅಂತ ಹೇಳಿ ನಾನು ಅನ್ಕೊಂಡೆ. ಒನ್ ಕ್ವಶನ್ ಕೇಳು. ಇಫ್ ಐಲ್ ಗಿವ್ ತಿಕ್ಕ, ಓಕೆ, ವಾಟ್ ಯು ವಿಲ್ ಡು? ಪೂಜೆ ಮಾಡ್ತಿದೆ ನಮ್ ತಿಕ್ಕಾಗೆ. ನಿನ್ಗೆ ತಿಕ್ಕ ಇಲ್ಲ? ಇದೆ. ನಿನ್ಗೆ ಬ್ಲಾಕ್ ತಿಕ್ಕ ಇದೆ. ಇಲ್ಲ, ಮೊನ್ನೆ ತಾನೇ ಬಿಳಿ ಸುಣ್ಣ ಹಚ್ಚಿದೀನಿ. ನಿಂದು? ಐ ಹ್ಯಾವ್ ವೈಟ್ ತಿಕ್ಕ. ಇದು ಯಾವ್ದು? ಅದು 3 ಮುಕ್ಳಿ ಕತೆ. ಗೌಡ್ರೆ ಏನು ಇದೇನು ಆಗ್ಲೇ ಎತ್ ಕೈ ಕೊಟ್ಟೆ ಬಿಟ್ಟಿದಿರಿ? ಏನ್ನ ಟೀನಾ ಅಂದೆ. ನೀನ್ ಹಾಲಿನ ಪ್ಯಾಕೆಟ್ ನ ಮೇಲೆ ಕೆಳ ಬಿಟ್ಟಲ್ಲಮ್ಮ. ನಾನು ಅಶ್ವಿನಿ ಗೌಡ. ನಾನು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ರಕ್ಷಣೆ ಮಾಡ್ತೀನಿ ಮತ್ತೆ ರೆಸ್ಪೆಕ್ಟ್ ಮಾಡ್ತೀನಿ, ಆದ್ರೆ ಹುಡುಗಿಯನ್ನ ರೆಸ್ಪೆಕ್ಟ್ ಮಾಡಲ್ಲ. ನಾನು ಅಶ್ವಿನಿ ಗೌಡ. ನಾನು ಕನ್ನಡ ಪರ ಹೋರಾಡ್ತಿ ಆಗಿರ್ಬೋದು, ಆದ್ರೆ ನಾನು ಮಾತಾಡೋದೆಲ್ಲ ಕಚಡಾನೆ, ನನ್ನ ಬಿಹೇವಿಯರ್ ಕೂಡ ಕಚಡಾನೆ. ನಾನು ಬೇರೆ ಕಂಟೆಸ್ಟೆಂಟ್ ಒಂಚೂರು ಮರ್ಯಾದೆ ಕೊಡಲ್ಲ, ಆದ್ರೆ ನನ್ಗೆ ಯಾವನಾದ್ರೂ ಮರ್ಯಾದೆ ಕೊಡ್ತಾ ಮಾತಾಡಿದ್ರೆ ಜಾಲಾಡಿಸ್ಬಿಡ್ತೀನಿ. ನಾನು ಅಶ್ವಿನಿ ಗೌಡ. ನನ್ ಸತ್ರೆ ಮಣ್ಣು ಮಾಡೋದು ಮನಿ ಮೇಲೇನೆ, ಅದಕ್ಕೆ ನನ್ಗೆ ಎಸ್ ಕ್ಯಾಟಗರಿ ಅಂದ್ರೆ ಆಗಲ್ಲ. ಸ್ಲಮ್ ಇಂದ ಬಂದಿರೋರ್ನ ಮಾತಾಡಕ್ಕೆ ನನ್ಗೆ ಇಷ್ಟ ಆಗಲ್ಲ. ನಾನು ಅಶ್ವಿನಿ ಗೌಡ. ನಾನು ಎಲಿಮಿನೇಷನ್ ಆಗಿರ್ಲಿ, ನಾಮಿನೇಷನ್ ಆಗಿರ್ಲಿ, ಜಾನ್ವಿ ಅವ್ರನ್ನೇ ಸಪೋರ್ಟ್ ಮಾಡೋದು. ಬಿಕಾಸ್ ಅವಳು ನನ್ನ ಜೊತೆ ಇದ್ರೆ ಬಿಗ್ ಬಾಸ್ ಅಲ್ಲಿ ನಾನೇ ಮಹಾರಾಣಿ ತರ ಫೀಲ್ ಆಗ್ತೀನಿ. ಏನು ಸುದೀಪ್ ಸರ್ ನನ್ನನ್ನ ಕ್ವಶನ್ ಮಾಡ್ತಾರ? ಈ ಅಶ್ವಿನಿ ಗೌಡನ ಕ್ವಶನ್ ಮಾಡೋರು ಯಾರೂ ಇಲ್ಲ. ಆ ಥರ ನನ್ನನ್ನು ಕ್ವಶನ್ ಮಾಡೋ ಥರ ಇದ್ರೆ ಅವತ್ತು ಅವಳನ್ನ ಕಾರ್ಟೂನ್ ಅಂತ ಕರೆದಾಗ್ಲೇ ಕ್ವಶನ್ ಮಾಡಬೇಕಾಗಿತ್ತು. ಈ ಅಶ್ವಿನಿ ಗೌಡ ಹೊರಗಡೆ ಏನು ಅಂತ ಎಲ್ರಿಗೂ ಗೊತ್ತಿದೆ. ನಾನು ಅಶ್ವಿನಿ ಗೌಡ. ನನ್ನನ್ನು ನೀವು ಸೀರಿಯಲಲ್ಲಿ ತುಂಬ ಇನ್ನೋಸೆಂಟ್ ಥರ ಹಿಂಗೆ ನೋಡಿರ್ತೀರ, ಆದರೆ ನನ್ನ ನಿಜವಾದ ಸ್ವರೂಪ ಇದೇನೆ. ಹಲೋ ಫ್ರೆಂಡ್ಸ್, ಜಾನ್ವಿ ಅವ್ರು ಏನೋ ಹೇಳಕತ್ತಾರ, ಸ್ವಲ್ಪ ಕೇಳ್ಕೊಂಡು ಬರ್ರಿ. ತುಂಬಾ ದೊಡ್ಡೋಳಂದ್ರು, ತಮಾಷೆಯಾಗಿ ತಗೋತಾನೆ, ಹೋಗು ಬಾ ಅಂತ ಕರೀತಾನೆ. ಸೊ ನನಗೆ ಅದು ಗೌರವ ಕೊಡಲ್ಲ. ಸೊ ಹಾಗಾಗಿ ಗಿಲ್ಲಿ ಬಿಗ್ ಬಾಸ್. ಬಿಗ್ ಬಾಸ್ ಜಾನ್ವಿ ಅವ್ರಿಗೆ ಗೌರವ ಬೇಕಂತ ಮಾರ್ಕೆಟ್ದಾಗ ಸಿಗ್ತದೆ, ಒಂದು ಕೆಜಿ ಕೊಡ್ಬಾರ್ದು ನೀವು ಹಂಗೆ ಸಾಕಿಸ್ತೀರಿ. ಜಾನ್ವಿ ಅವರೇ, ಗೌರವ ಅಂತಂದ್ರ ಅದೇನು ಮಾರ್ಕೆಟ್ದಾಗ ಸಿಗೋ ತರಕಾರಿ ಅಂತ ತಿಳಿದೆ? ನೋವೇ. ಗೌರವ ಅಂತಂದ್ರ ಒಬ್ರು ತಾವಾಗೆ ತಾವು ಬಂದು ಕೊಡಬೇಕು, ಅದು ಬೇಡ್ಕೋಬಾರ್ದು. ಅದು ಅಲ್ಲ ಗೌರವ. ಗೌರವ ಅಂದ್ರೆ ಬಿಗ್ ಬಾಸ್ ಒಳಗ ನ್ಯಾಯಯುತವಾಗಿ ಆಟ ಆಡ್ಬೇಕ, ಅವಾಗ ತಾನಾಗೆ ಬರ್ತದ, ಅದು ಗೌರವ. ಬೇಡ್ಕಿನ್ ತಿನ್ನೋದಲ್ಲ ಗೌರವ. ಗೌರವ ಕೊಡ್ರಿ, ನಾನು ದೊಡ್ಡಕ್ಕಿದ್ದೀನಿ ಅಂತ ಗೀಸಿಂದ ಒಬ್ರ ಕಣ್ಣಿಗೆ ದೊಡ್ಡವ್ರು ಕಾಣಿಸ್ಬೇಕು, ಅವಾಗ ತಾನಾಗೆ ಬರ್ತೈತಿ ಗೌರವ, ಅದು ಗೌರವ. ಬೇಡ್ಕಿನ್ ತಿನ್ನೋದಲ್ಲ ಗೌರವ. ನಮ್ಗೆ ಗೌರವ ಕೊಡ್ರಿ ಅಂತೇಳಿ ಏಜ್ನಾಗ ದೊಡ್ಡವ್ರಿದ್ರ ಸಾವು, ಬುದ್ಧಿ ಒಳಗೂ ಸ್ವಲ್ಪ ದೊಡ್ಡವ್ರು ಇರ್ಬೇಕು. ಗೆಜ್ಜಿ ಅಳ್ಳಾಡ್ದಷ್ಟು ಸುಲಭ ಅಲ್ಲ ಗೌರವ ಪಡ್ಕೊಳ್ಳೋದು, ಗೊತ್ತಾ? ನಮ್ ಗಿಲ್ಲಿ ಬಾಸ್ ನೋಡಿ ಹೆಂಗಾರ, ಗಿಲ್ಲಿ ನಟ ಎಷ್ಟು ಸಾದಾ, ಎಷ್ಟು ಸೀದಾ. ಅವ್ರಿಗೆ ಎಷ್ಟು ಗೌರವ ಐತಿ. ಅವ್ರ ಗೌರವ ನೀವು ಎಕ್ಸ್ಪೆಕ್ಟೇ ಮಾಡಕ್ ಹೋಗ್ಬೇಡ್ರಿ. ಅವ್ರು ಇಲ್ಲಿ ಇಲ್ಲಾರ, ನಮ್ಮ ಕರ್ನಾಟಕದ ಜನತೆ ಏನು ಆರಲ್ಲ ಎಷ್ಟು ಮಂದಿ, ಅಷ್ಟು ಮಂದಿ ಮನಸ್ಸೊಳಗೆ ಇಲ್ಲಿ ಇಲ್ಲಾರ, ಆ ಸ್ಥಾನ ನಿಮಗೆ ಪಡ್ಕೊಳಕ್ ಆಗಂಗಿಲ್ಲ. ಸೊ ನನ್ನ ಮಗನ್ ಇಷ್ಟು ವರ್ಷದ ಸೀಸನ್ಗಳೇ ಬೇರೆ, ಈ ಗಿಲ್ಲಿ ನಟ ಇರೋ ಸೀಸನ್ನೇ ಬೇರೆ. ವೋಟ್ ಫಾರ್ ಗಿಲ್ಲಿ ನಟ ಅಂಡ್ ಸಪೋರ್ಟ್ ಗಿಲ್ಲಿಗೆ. ಯಾರೆಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀವಿ ಕಮೆಂಟ್ ಮಾಡ್ರಿ ಗಾಯ್ಸ್. ನೋವು ಆಗದೆ ಇರೋ ತರ ಕಚ್ಚಿ ಸಾಯಿಸೋ ಅಂತ ಪ್ರಾಣಿ ಯಾವುದು? ನಮ್ಮ ಹುಡುಗಿ. ಅವ್ರು ಕಚ್ಚಿದ್ರೆ ನಮ್ಗೆ ಸಾಯ್ಬೇಕು ಅನಿಸ್ತದೆ, ಅದು ಗೊತ್ತಾಗಲ್ಲ ನಿಮ್ಗೆ. ಯಾವಾಗ್ಲೂ ನನ್ನ ಮ್ಯಾಲ ಪಟಾಕಿ ಉರ್ಕೊಂಡಂಗೆ ಉರ್ಕೊಂತಿರ್ತೀರಲ್ಲ, ಅವ್ರಿಗೆಲ್ಲರಿಗೂ ನನ್ನ ಕಡೆಲಿಂತ ಹ್ಯಾಪಿ ದೀಪಾವಳಿ. ನನ್ನ ಆತ್ಮೀಯ ಸೆಲೆಬ್ರಿಟಿಗಳೇ, ಅಭಿಮಾನಿಗಳೇ, ನನ್ನ ಹಾರ್ಟ್ ಬೀಟ್ ಕಿಪ್ಪಿ ಕೀರ್ತಿ ಅವ್ರನ್ನ ಇವತ್ತು ಲೈವ್ಗೆ ಬಂದಿದ್ರು. ಆ ಒಂದು ಸಮಯದಲ್ಲಿ ನನ್ನ ಹಾರ್ಟ್ ಬೀಟ್ ಕಿಪ್ಪಿ ಕೀರ್ತಿ ಅವ್ರನ್ನ ನಾನು ಕೇಳಿದೆ, ನನ್ನನ್ನು ಮದುವೆಯಾಗಿ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ, ತುಂಬ ಚೆನ್ನಾಗಿ ಸಾಕ್ತೀನಿ, ನಿಮ್ಮನ್ನು ನಾನು ರಾಣಿ ಥರ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ರು ಸಹ
ಕಿಪ್ಪಿ ಕೀರ್ತಿ ಅವರು ನನ್ನನ್ನು ತಿರಸ್ಕಾರ ಮಾಡ್ತಿದ್ದಾರೆ. ಇಲ್ಲ, ನೀವಂದರೆ ನನಗಿಷ್ಟ ಇಲ್ಲ, ನಿಮಗೆ ವಯಸ್ಸಾಗಿದೆ, ಆದ್ದರಿಂದ ನೀವು ನನಗೆ ಬೇಡ ಅಂತ ಹೇಳ್ತಿದ್ದಾರೆ. ಆದರೂ ಕಿಪ್ಪಿ ಕೀರ್ತಿ ಅವ್ರಿಗೊಂದು ಮಾತು ಹೇಳ್ತೀನಿ, ನಿಮ್ಮ ತಾಯರು ಹುಡುಕಿರೋ ಆಯಿತು, ನಿಮ್ಮ ಕುಟುಂಬ ಹುಡುಕಿರೋ ಆಯಿತು, ನನ್ನಂಥ ಒಳ್ಳೆ ಹುಡುಗನ್ನ ತಂದು ಮದುವೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅಂಥ ಒಳ್ಳೆ ಹುಡುಗ ನಾನು. ಆದ್ದರಿಂದ ನನ್ನನ್ನು ತಿರಸ್ಕಾರ ಮಾಡಿಬಿಡಿ, ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇನ್ನೂ ಒಂದು ಹೇಳ್ತಾ ಇದ್ದೀನಿ ಕಿಪ್ಪಿ ಕೀರ್ತಿ ಅವರೇ, ಇಲ್ಲ ಅಂದರೆ ನೀವು ನನ್ನನ್ನು ನೀವು ಮದುವೆ ಆಗಿ, ಇಲ್ಲ ಅಂದರೆ ನನಗೊಂದು ಹುಡುಗಿ ನೋಡಿ ಮದುವೆ ಮಾಡ್ತೀವಿ. 2 ಆಪ್ಷನ್ ಕೊಡ್ತಾ ಇದ್ದೀನಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಕಿಪ್ಪಿ ಕೀರ್ತಿ ಅವರೇ, ನೀವು 2 ಆಪ್ಷನ್ ಕೊಡ್ತಾ ಇದ್ದೀನಿ ನಿಮಗೆ. ಇಲ್ಲ ಅಂದರೆ ನೀವು ನನ್ನನ್ನು ಮದುವೆ ಆಗಿ ಬಾಳ್ಕೊಡಿ, ಇಲ್ಲ ಅಂದರೆ ನೀವೇ ಒಂದು ಹುಡುಗಿ ನಾನು ನೋಡಿ ಮದುವೆ ಮಾಡಿಸಿ ಆ ಪುಣ್ಯ ಕಟ್ಕೊಳ್ಳಿ. ಈ 2 ಆಕ್ಷನಲ್ಲಿ 1 ಆಕ್ಷನ್ ಆದರೂ ನೀವು ನೆರವೇರಿಸ್ಬೇಕು. ಇಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ಕಿಪ್ಪಿ ಕೀರ್ತಿ ಅವರೇ. ನಾನು ನಿಮಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧ. ನೀವೇನಾದರೂ ನನ್ನನ್ನು ಮದುವೆ ಆಗಲಿಲ್ಲ ಅಂದರೆ, ನೀವೇನಾದರೂ ನನಗೊಂದು ಹುಡುಗಿನ ಹುಡುಕಿ ಮದುವೆ ಮಾಡಲಿಲ್ಲ ಅಂದರೆ ನಾವು ಸತ್ತೋಗ್ಬಿಡ್ತೀನಿ, ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿನಿ. ನಿಮ್ಮ ಹೆಸರೇ ಬರ್ದಿಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಈಗಲೇ ಹೇಳ್ತಾ ಇದ್ದೀನಿ ಕಿಪ್ಪಿ ಕೀರ್ತಿ ಅವರೇ, ಅರ್ಥ ಮಾಡ್ಕೊಳ್ಳಿ. ನೋಡಿ, ನನಗೆ ಒಂದು ಎಣ್ಣೆ ಚಟ ಇಲ್ಲ, ಬೀಡಿ ಚಟ ಇಲ್ಲ, ಗುಟ್ಕಾ ಚಟ ಇಲ್ಲ, ಹಂಚು ಚಟ ಇಲ್ಲ. ಯಾವುದೇ ಒಂದು ವ್ಯಸನಗಳಿಂದ ಮುಕ್ತಿ ಆದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಈ ಮುತ್ತು ಹನುಮಕ್ಕ. ಕಿಪ್ಪಿ ಕೀರ್ತಿ ಅವರೇ, ನಾನು ಕಡಲೆಕಾಯಿ ವ್ಯಾಪಾರ ಮಾಡ್ತಿರ್ಬೋದು, ಆದರೆ ನಿನ್ನನ್ನು ರಾಣಿ ಥರ ಸಾಕ್ತೀನಿ. ಕಡಲೆಕಾಯಿ ವ್ಯಾಪಾರ ಮಾಡೇ ನಿನ್ನ ಸಾಕೋಷ್ಟು ತಾಕತ್ತು ನನ್ನಲ್ಲಿದೆ, ಹ್ಯುಮ್ಯಾನಿಟಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತಿದ್ರೂ ನೀವು ನಮ್ಮ ತುಮಕೂರಿನ ಸೊಸೆನೇ. ಅರ್ಥ ಮಾಡ್ಕೊಳ್ಳಿ ಕಿಪ್ಪಿ ಕೀರ್ತಿ ಅವರೇ. ಈ ಮುತ್ತು ಹನುಮಕ್ಕನಂತ ಒಳ್ಳೆ ಹುಡುಗ ಈ ಪ್ರಪಂಚದಲ್ಲಿ ನಿಮ್ಗೆ ಯಾರು ಸಿಗಲ್ಲ. ನಾನು ನಿಮ್ಮ ಮುತ್ತು ಹನುಮಕ್ಕ, ತುಮಕೂರು. ಒಂದ್ ನಿಮಿಷ, ಬಿಗ್ ಬಾಸ್ ಬಗ್ಗೆ ವಿಡಿಯೋ ಹಾಕ್ತೀನಿ. ನಿಮ್ಗೆಲ್ಲ ಯಾರಿಗೆಲ್ಲ ಕ್ಯೂರಿಯಾಸಿಟಿ ಇದೆ ಒಂದು ವಿಷಯದ ಬಗ್ಗೆ, ನೀವೇನಾದ್ರು ಬಿಗ್ ಬಾಸ್ ಫ್ಯಾನ್ ಆಗಿದ್ರೆ, ನನ್ನ ಸುದೀಪ್ ಅಣ್ಣನ್ ಫ್ಯಾನ್ ಆಗಿದ್ರೆ, ನಿಜ ಹೇಳ್ತೀನಿ, ನೀವೆಲ್ಲ ನೋಡ್ಲೇಬೇಕು ಈ ವಿಡಿಯೋನ. ಅದು ರಕ್ಷಿತಾ ನಿಮ್ಮ ಮಾತು ಕೇಳ್ತಾಳೆ ಅಂತ ಜೋರಾಗಿ ಮಾತಾಡ್ರಲ್ಲ ಅಶ್ವಿನಿ ಗೌಡ ಅವ್ರೆ, ಏನಂತ ಮಾತಾಡಿದ್ರಿ ಮುಂಜು ಬಹುಶಿನಿ ಅವ್ರ ಬಗ್ಗೆ? ಡುಮ್ಮಿ ಯಾಕೆ ನಿಮ್ಮ ಅಪ್ಪನ ಮನೆ ಹೆಣ್ಣ ಹಾಕಿದ್ದೇನೆ ಇಲ್ಲ ಅವಳೆ? ಇವತ್ತು ಜಾಹ್ನವಿ, ಅಶ್ವಿನಿ ಚೇಳ ಜಾಹ್ನವಿನ ನಾಮಿನೇಷನ್ ಮಾಡಿದ್ದು ನೆನ್ನೆ ನೈಟ್ ಅಲ್ಲಿ. ಇವತ್ತು ಸೇಡ್ ತಿರ್ಸ್ಕೊತಿದ್ದಾರೆ ಹುಡುಗಿ ಬಗ್ಗೆ. ನೋಡಿ, ಅಶ್ವಿನಿಗೆ ಏನ್ ಗೊತ್ತಾ, ಬಕೆಟ್ ಹಿಡಿಬೇಕು. ಆಕ್ಚುಲಿ ಅವ್ಳು ಆಲ್ರೆಡಿ 150 ಮನೆ ಅದೇ ಬಿಗ್ ಬಾಸ್ ಎಂತ ಕರ್ಸ್ಕೊಂಡಿದ್ದಾರೆ ದೇವರ ಗೊತ್ತಿಲ್ಲ. ಆಕ್ಚುಲಿ ನನ್ನ ಅಣ್ಣ ಸುದೀಪ್ ಬಗ್ಗೆ ಕೂಡ ಒಂದು ಮಾತಿದೆ, ಏನಂತ ಗೊತ್ತಾ? ಯಾರು ಕೂಡ ಮಾತಾಡ್ತಾ ಇಲ್ಲ, ಸುದೀಪ್ ಅವರು ಕೂಡ ಮಾತಾಡ್ತಾ ಇಲ್ಲ ಅವಳ ಬಗ್ಗೆ ಅಂತ. ಏನ್ ಮಾತಾಡ್ತೀರಾ? ಕೊಚ್ಚೆ ಮೇಲೆ ಕಲ್ಲ ಮುಖ ಸಿಡಿಸ್ಕೋಬೇಕಾಗ್ತದೆ. ನಾನು ಬಿಗ್ ಬಾಸ್ ನಡೆಸಲ್ಲ ಅಣ್ಣ, ದಯವಿಟ್ಟು ಅಶ್ವಿನಿಗಳು ಡಿಲೀಟ್ ಮಾಡ್ಸಪ್ಪ, ನಮ್ ಕಣ್ಣಿ ನೋಡಕ್ ಆಗ್ತಲ್ಲ. ಅವಳ ಬಕೆಟ್ ಚೇಳ, ನಿನ್ ಗಂಡ ಬಂದೇನೋ ನ್ಯೂಸ್ ಅಲ್ಲಿ ಏನೋ ಹೇಳ್ತಾ ಇದ್ದಾನೆ, ಬಂದ್ ಸಾಯಿ ನೋಡ್ಕೊಂಡು. ಅದು ಬಿಟ್ಟು ಮುಂದೆ ಗುಬ್ಬಿ ಮೇಲೆ ಯಾಕೆ ಬ್ರಹ್ಮಾಸ್ತ್ರ ಮಾಡ್ತಾ ಇದ್ದೀರಾ ಇಬ್ರು ಸೇರ್ಕೊಂಡು?